ಆಂಗ್ಲ ಭಾಷೆಯಲ್ಲಿ ಸೋಮವಾರ ಏನಂದ್ರು? ಮಂಡೇ ಅಂದರು. ಏನರ್ಥ ಅದು? ಸೋಮವಾರದಿಂದ ನೀನು ಕೆಲಸಕ್ಕೆ ಹೋಗಬೇಕು ಅಂದರೆ ಮಂಡೆಗೆ ಕೆಲಸ ಕೊಡೋದು ಅಂತ ಅರ್ಥ. ಅದು ಸೃಷ್ಟಿ ಮಾಡಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಯಾರು ರಕ್ಷಕನೋ ಅವನೇ ಬ್ರಹ್ಮನಾದ ಪರಮಾತ್ಮ. ನಮ್ಮ ಅರಿವೇ ಇಲ್ಲದಂತೆ ನಮ್ಮ ಉಸಿರಾಟ ನಡೀತಾ ಇರುತ್ತೆ. ಈ ದಿವಸ ಯಾವ ಸ್ವಪ್ನ ಬೀಳಬೇಕು, ಯಾರು ಸ್ವಪ್ನದಲ್ಲಿ ಬರಬೇಕು, ಬರೋರು ಯಾರು, ಎಲ್ಲ ದೇವರು ನಿರ್ಣಯ ಮಾಡಿರ್ತಾನಂತೆ. ಕನ್ನಡದಲ್ಲೂ ಕೂಡ ಪದ್ಯ ರಚನೆಗಳು ಇದೆ. ಅದನ್ನೇ ಮುಂಡಿಗೆ ಅಂತಂದದ್ದು. ಮುಂಡಿಗೆ ಅಂದರೆ ಏನು? ಮಂಡೆಗೆ ಯಾವುದು ಕೆಲಸ ಕೊಡುತ್ತೋ ಅದನ್ನು ಮುಂಡಿಗೆ ಅಂದರು. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಸೋಮವಾರ ಏನಂದರು? ಮಂಡೇ ಅಂದರು. ಏನರ್ಥ ಅದು? ಸೋಮವಾರದಿಂದ ನೀನು ಕೆಲಸಕ್ಕೆ ಹೋಗಬೇಕು ಅಂದರೆ ಮಂಡೆಗೆ ಕೆಲಸ ಕೊಡೋದು ಅಂತ ಅರ್ಥ. ಅದು ಹಿಂಗೆ ಹೌದಾ? ಅದರಂತೆ ಕನಕದಾಸರು ಅಂತಂದರೆ ಮುಂಡಿಗೆಗಳ ಪುಂಜವನ್ನು ಸೆರಮಾಲೆಯಾಗಿ ಕೊಟ್ಬಿಟ್ಟಿದ್ದಾರೆ. ಅವರು ಕೂತು ಪದ್ಯ ರಚನೆ ಮಾಡಿ ಒಂದು ಮುಂಡಿಗೆ ರಚನೆ ಮಾಡೋದಲ್ಲ, ಅವರ ಆಡೋ ಮಾತೇ ಮುಂಡಿಗೆ. ಕನಕದಾಸರು ಎಲ್ಲೋ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇದ್ರಂತೆ. ಒಬ್ಬ ಹುಡುಗ ಬಂದು ಕೇಳಿದಂತೆ, ಕನಕ ಎಲ್ಲಿ ಹೊರಟೆ ಅಂತಂದು. ಆಗ ಕನಕದಾಸರು ಉತ್ತರ ಏನಾಗಿತ್ತಂತೆ, ಯಾರದ್ದೋ ಹೆಂಡ್ತಿನ ಯಾವನೋ ಹೊಡ್ಕೊಂಡು ಹೋದನಂತೆ, ಅವನ ಹೆಂಡ್ತಿನೂ ಹುಡ್ಕೊಂಡು ಇನ್ನೊಬ್ಬ ಅರಸಿಕೊಂಡು ಹೋದನಂತೆ, ಅವರಪ್ಪನ ಸೇವೆ ಮಾಡಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು. ಏನು ಅರ್ಥ ಆಯ್ತಪ್ಪ ನಮಗೆ? ಇಡೀ ರಾಮಾಯಣ ತಿಳಿಸ್ಬಿಟ್ರು. ಇಷ್ಟನ್ನು ಇಡೀ ರಾಮಾಯಣ ಬಂದು ಹೋಯಿತು. ಯಾರದ್ದೋ ಪತ್ನಿ ಅಂತಂದರೆ ಯಾ ಶಬ್ದದಿಂದ ರಾಮದೇವರು ವಾಚ್ಯರು. ರಾಮದೇವರ ಪತ್ನಿಯನ್ನು ರಾವಣ ಅಪಹರಿಸ್ಕೊಂಡು ಹೋಗಿದ್ದಾನಂತೆ. ಆ ಸೀತಾದೇವಿಯನ್ನು ಹನುಮಂತ ದೇವರು ತಾವು ಹುಡ್ಕೊಂಡು ಹೊರಟಿದ್ದಾರಂತೆ. ಈ ಹನುಮಂತ ದೇವರ ತಂದೆ ಅಂದರೆ ಹನುಮಂತನ ಮೂಲ ರೂಪ ಯಾವುದು? ವಾಯುರೂಪ. ಅವರಪ್ಪನ ಸೇವೆ ಅಂತಂದರೆ ವಾಯು ಸೇವನೆಗೋಸ್ಕರ ಹೊರಟಿದ್ದೇನೆ, ಅಂದರೆ ವಾಕಿಂಗ್ ಹೊರಟಿದ್ದೇನೆ ಅಂತ ಅವರು ಉತ್ತರ ಕೊಟ್ಟಿದ್ದು. ಇಷ್ಟರಲ್ಲಿ ನೋಡಿ, ಇಡೀ ರಾಮಾಯಣವನ್ನು ಮಹಾನುಭಾವರು ಉಲ್ಲೇಖ ಮಾಡಿಬಿಟ್ಟು. ಯಾಕೆ ಈ ದೃಷ್ಟಾಂತವನ್ನು ಇಲ್ಲಿ ತಿಳಿಸಿದ್ವಿ ಅಂತಂದರೆ, ಇದನ್ನೇ ವಿದುರ ತಾನು ತಿಳಿಸ್ತಾನೆ. ಇಡೀ ಮಹಾಭಾರತ ಕೃಷ್ಣನನ್ನು ಹೇಳಿದ್ರೂ ಕೂಡ ಕೃಷ್ಣ ಕಥಾ ನಮಗೆ ಗಮ್ಯನೇ ಆಗೋಲ್ಲ. ಆದ್ದರಿಂದ ಹೂವಿನಲ್ಲಿ ಮಕರಂದ ಹೇಗೆ ಇದೆಯೋ ಅದರಂತೆ ಮಹಾಭಾರತ ಹೂವಿನ ಸ್ಥಾನದಲ್ಲಿದೆ. ಆ ಹೂವಿನಲ್ಲೇ ಇರೋದು ಯಾವುದು? ಮಧು, ಮಕರಂದ. ಅದನ್ನು ಮಕರಂದವನ್ನು ತೆಗಿಬೇಕಾದರೆ ದುಂಬಿಗಳಿಗೆ ಮಾತ್ರ ಸಾಧ್ಯ. ಹೇಗೋ ಅದರಂತೆ ಮಹಾಭಾರತವೆಂಬ ಪುಷ್ಪದಲ್ಲಿ ಕೃಷ್ಣನ ಕಥೆಯೆಂಬ ಮಕರಂದವನ್ನು ಹೆಕ್ಕಬೇಕಾದರೆ ಸೋತ್ತಮರಾದ ಮೈತ್ರೇಯರೇ, ನಿಮ್ಮಿಂದ ಮಾತ್ರ ಸಾಧ್ಯ. ನೀವು ಆ ಕೃಷ್ಣ ಕಥೆ ಎಂಬ ಮಧುಪಾನವನ್ನು ಮಾಡಿಸಿ ಅಂತ ವಿದುರ ತಾನು ಏತತ್ಕಾಲಕ್ಕೆ ಅವರನ್ನು ಸ್ತೋತ್ರಾದಿಗಳನ್ನು ಮಾಡೋಣ. ಮಾಡಿದಾಗ ಪರಮಾತ್ಮನ ವಿಶಿಷ್ಟವಾದ ಆ ತತ್ವದ ನಿರೂಪಣೆಯಲ್ಲಿ ಇದು ದೇವರು ಅಂತ ನಾವು ನಿರ್ಣಯ ಮಾಡಬೇಕಾದ್ರೆ ಯಾವ ಲಕ್ಷಣ ಇರಬೇಕು ಪರಮಾತ್ಮನಲ್ಲಿ ಅಂತಂದರೆ, ಯಾರು ಸೃಷ್ಟಿಯನ್ನು ಮಾಡ್ತಾನೋ ಅವನೇ ಪರಮಾತ್ಮ. ಇದು ನಮ್ಮ ಮಾತಲ್ಲ, ತೈತ್ತರೀಯೋಪನಿಷತ್ತಿನಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಬ್ರಹ್ಮ ಅಂತ ಕರೆಸ್ಕೋಬೇಕಾದರೆ ಏನು ಲಕ್ಷಣ? ಅದನ್ನು ಉಪನಿಷತ್ತಾನು ಹೇಳ್ತಾ, ಯತೋ ವಾ ಇಮಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಬ್ರಹ್ಮ ಅಂದರೆ ಯಾರು? ಯಾರು ಸೃಷ್ಟಿಯನ್ನು ಮಾಡ್ತಾನೋ ಅವನು ಬ್ರಹ್ಮ. ಸೃಷ್ಟಿ ಮಾಡಿ ಬಿಡೋದು ಮಾತ್ರ ಅಲ್ಲ, ತೇನ ಜಾತಾನಿ ಜೀವಂತಿ. ಸೃಷ್ಟಿ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಯಾರು ರಕ್ಷಕನೋ ಅವನೇ ಬ್ರಹ್ಮನಾದ ಪರಮಾತ್ಮ.
ನಮಗೆ ದೇವರು ಏನು ರಕ್ಷಣೆ ಮಾಡ್ತಾನೆ ಅನ್ನೋದೇ ಗೊತ್ತಾಗೋಲ್ಲ. ನಮ್ಮ ದೇವ್ರು ಏನ್ರಿ ಮಾಡ್ದ ಹಿಂಗೆ ಕೇಳೋದೇ ಜಾಸ್ತಿ ನಮ್ಮಲ್ಲಿ. ಆದರೆ ನಮ್ಮ ದೇಹದ ಒಳಗೆ ಎಷ್ಟು ವ್ಯಾಪಾರ ನಡೆಸ್ತಾನೆ ಪರಮಾತ್ಮ. ನಮ್ಮ ಅರಿವೇ ಇಲ್ಲದಂತೆ ನಮ್ಮ ಉಸಿರಾಟ ನಡೀತಾ ಇರುತ್ತೆ ನೋಡಿ. ರಾತ್ರಿ ಮಲಗಿರ್ತೇವೆ, ಮನೆಗೆ ಯಾರು ಬಂದರು ಹೋದರು ಅನ್ನೋ ಪರಿವೇನೇ ನಮ್ಗೆ ಗೊತ್ತಿರೋಲ್ಲ. ಆದರೆ ನಮ್ಮ ಶರೀರದಲ್ಲಿ ಅವ್ಯಾಹತವಾಗಿ ನಡೀತಕ್ಕಂಥದ್ದು ಯಾವುದು? ಉಸಿರಾಟ. ಈ ಉಸಿರಾಟ ಹಾಗಾದರೆ ನಮ್ಮ ಅಧೀನ ಅಲ್ಲ. ಉಸಿರಾಟ ಅದು ದೇವರ ಅಧೀನ. ಸೃಷ್ಟಿ ವ್ಯಾಪಾರ ಅದು ದೇವರ ಅಧೀನ ಅಂತ ನಾವು ಹೇಳೋದು ಪೂರ್ವದಲ್ಲೇ. ನಮಗೊಂದು ಸ್ವಪ್ನ ಬೀಳುತ್ತಲ್ಲ, ನಮ್ಮ ಅಧೀನ ಅಲ್ಲ. ಸ್ವಪ್ನ ನಮ್ಮ ಅಧೀನ ಆಗಿದ್ದರೆ ಇಲ್ಲೇ ಕೂತ್ಕೊಂಡು ಇವತ್ತು ರಾತ್ರಿ ನಾನು ತಿರುಪ್ತಿಗೆ ಹೋಗಿ ಬಂದ್ಬಿಡ್ತೀನಿ ರೀ ಅಂತಂದು. ಹೌದಾ, ತಿರುಪ್ತಿಗೆ ಹೊರಟಿದ್ದೀರಾ, ದರ್ಶನಕ್ಕೆಲ್ಲ ಬುಕ್ ಆಗಿದೆಯಾ ಅಂತ ಕೇಳಿ, ಅಲ್ಲಪ್ಪ ಸ್ವಪ್ನದಲ್ಲಿ ಅಂತಂದ. ಹಿಂಗೆ ನಮ್ಮ ಅಧೀನ ಆಗಿದ್ದರೆ ಬೇಕಾದ ಸ್ವಪ್ನ ನಾವು ಕಾಣ್ಬೋದಾಗಿತ್ತು. ಇವನು ಅಂದ್ಕೊಂಡಿದ್ದೇನು, ನಾನು ತಿರುಪ್ತಿಗೆ ಹೋಗಿ ಬರ್ತೀನಿ ಅಂತ. ಇವನು ಪ್ರಾರಬ್ಧ ಕರ್ಮ ಏನಿತ್ತು, ಸ್ವಪ್ನದಲ್ಲಿ ಒಂದು ತಿಪ್ಪೆ ಗುಂಡಿಲಿ ಬಿದ್ದ. ಹಿಂಗೆ ಯಾಕಾಯಿತು? ನಾವು ಅಂದ್ಕೊಂಡಿದ್ದೊಂದು, ಆದದ್ದು ಒಂದು. ಹಾಗಾದರೆ ಸ್ವಪ್ನ ಯಾರ ಅಧೀನ? ಜೀವರ ಅಧೀನ ಅಲ್ಲ. ಈ ದಿವಸ ಯಾವ ಸ್ವಪ್ನ ಬೀಳಬೇಕು, ಯಾರು ಸ್ವಪ್ನದಲ್ಲಿ ಬರಬೇಕು, ಬರೋರು ಯಾರು, ಎಲ್ಲ ದೇವರು ನಿರ್ಣಯ ಮಾಡಿರ್ತಾನಂತೆ. ಇಷ್ಟು ಮಹತ್ತರ ಸ್ವಪ್ನದ ವೃತ್ತಾಂತವನ್ನು ಹೇಳಿದರೆ ಪರಮಾಶ್ಚರ್ಯ ಆಗ್ತದೆ. ಅಷ್ಟು ಕಾರ್ಯ ದೇವರು ನಡೆಸಿರ್ತಾನೆ ನಮ್ಮ ಶರೀರದಲ್ಲಿ. ಸ್ವಪ್ನ ಬೀಳಬೇಕಾದ್ರೆ ಎಲ್ಲಿಂದ ಸ್ವಪ್ನದ ಕಾರ್ಯ ಪ್ರವೃತ್ತ ಆಗೋದು? ಕಿರುನಾಲಿಗೆಯ ತುದಿಯಲ್ಲಿ ಇಂದ್ರನಾಳ ಅಂತ ಒಂದು ಬಿಂದು ಜಾಗ. ಬಿಂದು ಅಂದರೆ ಸಾಸಿವೆಯಷ್ಟು ಜಾಗ ಕಂಠಭಾಗದಲ್ಲಿ ಇರುತ್ತೆ. ಆ ಸಾಸಿವೆಯ ಜಾಗದಷ್ಟು ಪ್ರಾಂತ್ಯದಲ್ಲಿ ದೇವರ ಒಂದು ರೂಪ ಕೂತಿದೆ. ತೈಜಸ ಅಂತ ಅವನಿಗೆ ಹೆಸರು. ಆ ತೈಜಸ ನಾಮಕನಾದ ಪರಮಾತ್ಮ ಇವತ್ತು ನಮಗೆ ಯಾವ ಸ್ವಪ್ನ ಬೀಳಬೇಕು ಅಂತ ತಾನು ನಿರ್ಧಾರ ಮಾಡಿರ್ತಾನೆ. ಅದಕ್ಕೆ ಒಂದು ಸ್ಕಿಟ್ ಬರಿಬೇಕಲ್ಲ, ಅನೇಕ ಪಾತ್ರಧಾರಿಗಳು ಬಂದಿರ್ತಾರಲ್ಲ. ಈಗ ನೀವು ಇಲ್ಲಿ ಬಂದು ಸೇವೆ ಮಾಡಿದ್ರಿ, ಗುರುಗಳು ಸ್ವಪ್ನದಲ್ಲಿ ಬಂದರು, ಭಾರಿ ಒಳ್ಳೆ ಸೇವೆ ಮಾಡಿದ್ಯಪ್ಪ ತಗೋ ಅಂತ ಏನೋ ಕೊಟ್ಟರು. ಕೊಡೋಷ್ಟೊತ್ತಿಗೆ ಮನೇಲಿ ಯಾರೋ ಎಬ್ಬಿಸ್ಬಿಟ್ರು. ಇವನು ಮನೆಯವ್ರಿಗೆ ಬೈದ. ಒಂದು 2 ನಿಮಿಷ ಸುಮ್ಮನಿರಬಾರ್ದಾಗಿತ್ತ? ಗುರುಗಳು ಸ್ವಪ್ನದಲ್ಲಿ ಬಂದಿದ್ದರು, ಏನೋ ಕೊಟ್ರಪ್ಪ, ನಾನು ಇಸ್ಕೊಳೋಷ್ಟರಲ್ಲಿ ನೀನು ಎಬ್ಬಿಸ್ಬಿಟ್ಟೆ. ಅದಕ್ಕೆ ನಮ್ಮ ದೇವರಂದ, ಅದೇನು ಕೊಡಬೇಕು ಅನ್ನೋದಿದೆಯಲ್ಲ ಅದು ರಹಸ್ಯವಾಗಿಟ್ಟಿದ್ದೇನೆ, ಅದಕ್ಕೆ ಎಬ್ಸುವಂತೆ ಮಾಡಿದೆ ಎಂದು ಪರಮಾತ್ಮ. ನೋಡಿ ಎಷ್ಟು ವ್ಯಾಪಾರ ನಡೆದಿರುತ್ತೆ. ಆ ಕಾಲಕ್ಕೆ ಮಗು ಬಾಯಲ್ಲಿ ಅನ್ನೋ ಶಬ್ದ ಸ್ವಪ್ನದಲ್ಲಿ ಏನು ಆಡಿದ್ದು ನಾವು ಕೇಳ್ತೇವಲ್ಲ, ಅದನ್ನು ಆ ಸ್ಕಿಟ್ ಪ್ಲೇ. ಈಗ ಶಾಲೆಗಳಲ್ಲಿ ಮಕ್ಕಳು ನಾಟಕ ಮಾಡಬೇಕಾದ್ರೆ ಡೈಲಾಗ್ಸ್ ಬರೀತಾರಲ್ಲ, ಆ ಡೈಲಾಗ್ ರೈಟರ್ ಯಾರು? ರುದ್ರದೇವರು. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದ್ದು ಅದಕ್ಕೆ ಮನೋನಿಯಾಮಕರು ಅಂತ ಕರೆದಿದ್ದಾರೆ ರುದ್ರದೇವರನ್ನು. ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ನೋಡ್ರಿ, ರುದ್ರದೇವರು ನಮ್ಮ ಮನಸ್ಸಿನಲ್ಲಿ ಕೂತು ಈ ದಿವಸ ಯಾರು ಸ್ವಪ್ನದಲ್ಲಿ ಬರಬೇಕು, ಈ ಸ್ವಪ್ನದಲ್ಲಿ ಬರೋ ಪದಾರ್ಥ ಏನಿದೆಯಲ್ಲ, ಇಲ್ಲಿ ದೇವರು ಸೃಷ್ಟಿ ಕಾರ್ಯ ಮಾಡ್ತಾನೆ, ಸ್ಥಿತಿ ಕಾರ್ಯ ಮಾಡ್ತಾನೆ, ಲಯ ಕಾರ್ಯ ಮಾಡ್ತಾನೆ.